ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾದಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಗ್ರಾಮ ಪಂಚಾಯತಿ ಆಡಳಿತ ಮುಕ್ತಾಯ ಹಂತಕ್ಕೆ ಬಂದಿದೆ. ಮುಕ್ತಾಯ ಹಂತ ಸಂದರ್ಭದಲ್ಲಿ ಇಂದು ನಮ್ಮ ಜೊತೆ ಶಿಶುವಿನಹಳ್ಳಿ ಗ್ರಾಮ ಪಂಚಾಯಿತಿಯ ಇಂದು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ನವಲಗುಂದ ಅಣ್ಣಿಗಿರಿ ವಿಧಾನಸಭಾ ಕ್ಷೇತ್ರದ ಅಣ್ಣಿಗಿರಿ ತಾಲೂಕಿನ ಶಿಶುವಿನಹಳ್ಳಿ ಗ್ರಾಮ ಪಂಚಾಯಿತಿಯ ಮತ್ತು ದುಂದೂರು ವಾರ್ಡ್ ವ್ಯಾಪ್ತಿಯಲ್ಲಿ ಬರುವಂಥ ದುಂದೂರು ವಾರ್ಡಿನ ಸದಸ್ಯರಾಗಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಒಂದು 2.5 ವರ್ಷ ಕಾಲ ಮತ್ತು 2 ವರ್ಷ ಕಾಲ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಶಿವಪ್ಪ ಬಸಪ್ಪ ಓಲೇಕರ್ ಅವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಕಾರ್ಯಯಾತ್ರಾ ಅಭಿವೃದ್ಧಿ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಇವರ ಕಾಲದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ವಿಷಯಗಳ ಬಗ್ಗೆ ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಕೂಡ ನಲ್ಲವಡಿ ತಾಲೂಕ್ ಪಂಚಾಯತಿ ಕ್ಷೇತ್ರದಿಂದ ಇವರ ಹೆಸರನ್ನು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಕೇಳಿ ಬರ್ತಾ ಇದೆ, ಆ ಒಂದು ಅಭಿವೃದ್ಧಿ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಷಯಗಳ ಬಗ್ಗೆ ಅವರಿಂದ ತಿಳಿದುಕೊಂಡು ಬನ್ನಿ ವೀಕ್ಷಕರೇ. ನಮ್ಮ ಜೊತೆ ಓಲೇಕರ್ ಇದ್ದಾರೆ, ಓಲೇಕರ್ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಓಲೇಕರ್ ಅವರೇ, ಚೆನ್ನಾಗಿದ್ದೀರಾ? ಓಲೇಕರ್ ಅವರು ಚೆನ್ನಾಗಿದ್ದೀವಿ ಸರ್, ತಾವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ನೋಡಿ ಸರ್. ವಯಸ್ಸು ಎಷ್ಟು ಸರ್ ಈಗ ನಿಮ್ಗೆ? ನನಗೆ 70 ಇಯರ್ ನೋಡಿ ಸರ್. 70 ವರ್ಷ. ಹೌದು ಸರ್. ಯಾವಾಗಿಂದ ರಾಜಕಾರಣಕ್ಕೆ ಬಂದ್ರಿ ಸರ್? ರಾಜಕಾರಣದ ಫಸ್ಟ್ ಟೈಮ್ ಪರೇಡ್ ಸರ್. ಮೇಲಾಗಿ ನಾನು ಎಕ್ಸ್ ಸರ್ವಿಸ್ ಮ್ಯಾನ್, ಎಕ್ಸ್ CRPF ಸರ್ ನಮ್ದು. ಓ CRPF ಅಂದ್ರೆ ಆರ್ಮಿ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೇಳಿ ಅಲ್ಲಿ ಒಂದು 10 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀವಿ ನಾವು. 75 ಬರ್ತೀವಿ ನಮ್ದು. ಒಂದು ಇಲ್ಲಿವರೆಗೆ ಏನೋ ಹಂಗೆ ಸುಮ್ಮನೆ ಜಮೀನು ಹೊಂದಿದಾವ್ರೆ, ರೈತೈಕೆ ಮಾಡಿಕೊಂಡು ಮೇಲಾಗಿ ನಮ್ಮ ಮಿಸಸ್ ನೌಕರಿ ಮಾಡ್ತಿದ್ರೆ ಬೆಳಗಾವದಲ್ಲಿ ಒಂದು 12 ವರ್ಷ ಇದ್ವಿ ನಾವು ಮಹಾನಗರ ಪಾಲಿಕೆಯಲ್ಲಿ. ಬಿಟ್ರೆ ಅಲ್ಲಿಂದ ಟ್ರಾನ್ಸ್ಫರ್ ತೊಗೊಂಡು ಹುಬ್ಳಿಗೆ ಬಂದು ಈಗ ರಿಟೈರ್ಡ್ ಆಗ್ಯಾರ ಅವರು. ಈಗ ಇಲ್ಲೇ ನಾವು ಹುಬ್ಳಿಗೆ ಮನೆ ಮಾಡಿದ್ದೀವಿ. ಬಿಟ್ರೆ ಅಲ್ಲಿ ಹಳ್ಳಿಯಲ್ಲಿ ಮನೆಯೂ ಇದೆ. ಇದು ಹಳೆ ಮನೆ? ಇದು ಹಳೆ ಮನೆ ಪೂರ್ವಜರದು. ಆಲ್ಮೋಸ್ಟ್ ನೀವು ಇರೋದು ಹುಬ್ಬಳ್ಳಿಯಲ್ಲಿ? ಹುಬ್ಬಳ್ಳಿ ಮನೆ. ಈಗ ಇಲ್ಲಿ ಕಡೆ ಅಂದ್ರೆ 19-20 ಮನೆ ಮಾಡಿದ್ದೀವಿ ಅಲ್ಲಿ. ಅಂದ್ರೆ ಅಲ್ಲಿ ಮಕ್ಕಳು ಶಶಿ ಮೊಮ್ಮಕ್ಕಳು ಅಲ್ಲಿ ಇರ್ತಾರ. ನಾವು ಇಲ್ಲೇ ಹೋಗೋದು ಬರೋದು ಮಾಡ್ತೇವ್ರೆ. ಪಂಚಾಯತಿ ಇಲೆಕ್ಷನ್ನಿಗೆ ನಾವು ಆರಿಸಿ ಬಂದಿಂದ 5 ವರ್ಷ ಮಾತ್ರ ಇಲ್ಲಿಂದನ ನಾವು ನಮ್ಮ ಪಂಚಾಯತಿ ವರ್ಕ್ ಮಾಡೋ ಸಲುವಾಗಿ ಇಲ್ಲೇ ಉಳ್ಕೊಂಡಿದ್ದೆ. ಹೆಚ್ಚಿಗೆ ಇಲ್ಲೇ ಇರೋದು? ನಾ ಇಲ್ಲೇ. ಎಷ್ಟು ದಿವಸ ಇಲ್ಲಿ ಇರ್ತೀರಿ, ಎಷ್ಟು ದಿವಸ ಹುಬ್ಬಳ್ಳಿಯಾಗ ಇರ್ತೀರಿ? ಸರ್ ಅಲ್ಲಿ ಒಂದು 2 ದಿನ ಇತ್ತು ಅಂದ್ರೆ ತಿಂಗಳದೊಳಗೆ ಒಂದು 2 ಸಲ ಹೋಗ್ಬೋದು ನಾವು. ಒಂದು 2 ದಿನ 3 ದಿನ ಇದ್ದು ಬಂದ್ಬಿಡ್ತೀವಿ. ಅಂದ್ರೆ ತಿಂಗಳದಾಗ 10 ದಿನ ಅಲ್ಲೇ, 20 ದಿನ ಏನಿಲ್ಲ. 10 ದಿನನೂ ಇರಲ್ಲ ಸರ್ ನಾವು. 10 ದಿನ ಇರಲ್ಲ. ಇವ್ರಿಗೆ ಗೊತ್ತೈತ್ರಿ ತಿಂಗಳದಾಗ 2 ದಿನ ಭಾಳ ಆದ್ರೆ 2 ಅದು ಅದಾಗ ಹೇಳಿದ್ನಲ್ರಿ. ಆ್ಯಕ್ಚುಲಿ ಇಲ್ಲೇ ಜಾಸ್ತಿ ಟೈಮ್ ಇರೋದು ನಾವು. ಯಾಕಂದ್ರೆ ಪಂಚಾಯತಿಗೆ ಆಲಿಸಿ ಬಂದಾಗ ಇಲ್ಲಿ ಕೆಲಸ ಕಾಮಗಾರಿ ಸಲುವಾಗಿ ಅಲ್ಲಿಂದ ಬರೋಕ್ಕಾಗೋಲ್ಲ ನಮಗೆ ಅಲ್ಲಿದ್ರೆ. ಅದಕ್ಕೆ ಇಲ್ಲೇ ಮೊದಲೇ ಪೂರ್ವಜರ ಮನೆ ಇದೆ, ಇಲ್ಲೇ ಉಳ್ಕೊಂಡಿದ್ವಿ. ನಮ್ಮ ಮಿಸಸ್ ಆದರೂ ನೌಕರಿಗೆ ಹೋಗ್ಬೇಕಾದ್ರೆ ಇಲ್ಲೇ ಒಂದು ರೈಲ್ವೆಗೆ ಹೋಗೋದು, ಸಾಯಂಕಾಲ ಬರೋದು ಮಾಡ್ತಿದ್ದಾರೆ. 5 ವರ್ಷ ಆದರೂ ಕಂಟಿನ್ಯೂ. ಸರಿ ಸರ್, ನೀವು ರಾಜಕಾರಣಕ್ಕೆ ಬಂದ ಮೇಲೆ, ಸರ್ ಆಯ್ಕೆ ಆದಮೇಲೆ ಯಾವ್ಯಾವ ಅಭಿವೃದ್ಧಿ ವಿಷಯಗಳ ಬಗ್ಗೆ ತಾವು ಮುಂದೆ ಇಟ್ಕೊಂಡು ಗುರಿ ಇಟ್ಕೊಂಡು ಹೋದ್ರಿ? ಯಾವ್ಯಾವ ಕೆಲಸಗಳನ್ನ ಪೂರೈಕೆ ಮಾಡಿದ್ರಿ ಇಲ್ಲಿವರೆಗೆ? ಇಲ್ಲಿ ಸರ್ ನಾವು ಏನಿದ್ರು ಈಗ ಎಲ್ಲರೂ ಸೇರಿನ ಒಂದು ಗ್ರೂಪ್ ಇದ್ದಂಗೆ 17 ಜನರ ಪಂಚಾಯತಿ ಸದಸ್ಯರು ನಾವು. ನಾವೆಲ್ಲರೂ ಸೇರಿ ಕೆಲಸ ಅದರಲ್ಲಿ ನಮ್ದು ಒಂದು 11 ಜನರ ಟೀಮ್ ಇದೆ. ಆದರೂ ಅಭಿವೃದ್ಧಿ ಕಾರ್ಯದೊಳಗೆ ಎಲ್ಲರೂ ಒಗ್ಗಟ್ಟಿನ ಮಂತ್ರನ ಇದು ಪಠಿಸಿ ಎಲ್ಲ ಹಳ್ಳಿಗೂ ಸಮನಾಗಿ ಯಾವ ಕೆಲಸ ಕಾಮಗಾರಿ ಗೌರ್ಮೆಂಟ್ ಏನೋ ನಮ್ಗೆ ಅನುದಾನ ಕೊಟ್ಟರು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೆ ನಮಗೆ ಏನು ಗೌರ್ಮೆಂಟ್ ಹಾಕಿದೆ ಒಂದು ಹಳ್ಳಿಗೆ ಒಂದು ಮೆಂಬರ್ ಮೇಲೆ ಆ ಅನುದಾನನ ಸರಿಯಾಗಿ ನಾವು ಉಪಯೋಗ ಮಾಡಿಕೊಂಡು ಕೆಲವೊಂದು ಕಾರ್ಯಗಳನ್ನು, ಈ ಕೆನಾಲ್ ಹೂಳೆತ್ತದಾಯಿತು, ಕೆರೆ ಹೂಳೆತ್ತು, ಕೆರೆ ಕಂಟಿ ಕಸ ನಿರ್ವಹಣೆ, ಇದು JJM ನಳದ್ದು ಕನೆಕ್ಷನ್ ತೊಗೊಂಡಿವ್ರಿ. ಮೊದಲು ನಮ್ಮಲ್ಲಿ ನಳದ್ದು ಇದ್ದಿದ್ದಿಲ್ಲ ವ್ಯವಸ್ಥೆ, ಫಿಲ್ಟ್ರೇಟ್ ಹಾಕಿ ಮಾಡ್ಕೊಂಡ್ವಿ. ಊರ ಕೆರೆಗೆ ನೀರು ಸ್ಟಾಕ್ ಮಾಡಿಕೊಂಡು ಊರಲ್ಲಿ ನಮ್ಮದೇ ಆದ ಕೆರೆಯಿಂದ ನಾವು ನೀರು ತೊಗೊಂಡು ಕುಡಿಲಿಕ್ಕೆ ಅನುಕೂಲ ಮಾಡ್ಕೊಂಡಿವ್ರಿ. ಬಿಟ್ಟರೆ ಸ್ಕೂಲ್ ಅಭಿವೃದ್ಧಿ ಅಂದ್ರೆ ಸರ ಹೈಟೆಕ್ ಶೌಚಾಲಯಗಳು ಮಕ್ಕಳಿಗೆ, ಹೈಟೆಕ್ ಶೌಚಾಲಯಗಳು ಅದು ಪಂಚಾಯತಿಯಿಂದನೇ ಬಂದಿದೆ ಸರ್. ಪಂಚಾಯತಿಯಿಂದನೇ ಹಾಕ್ಕೊಂಡಿದ್ದೀವಿ. ಸರಿ, ಇದು 15 ಮತ್ತು 14ನೇ ಹಣಕಾಸಿನಲ್ಲಿ SC/ST ಮೀಸಲಾಗಿ ಬಂದಿರತಕ್ಕಂಥ ಹಣವನ್ನು ಎಷ್ಟು ಬಂತು, ಅದರಲ್ಲಿ ಎಷ್ಟು ಕೆಲಸವನ್ನು ಮಾಡಿ? ಅದು ನಮ್ಮಲ್ಲಿ ಸರ ಮೆಂಬರ್ ಒಬ್ಬರೇ ಇದ್ದಿದ್ದಕ್ಕೆ ಅನುದಾನ ಜಾಸ್ತಿ ಬರೋಲ್ಲ ಸರ್. ಸಣ್ಣ ಪುಟ್ಟ ಬಂದಿರ್ತೈತಿ. ಅದು ಆಟಕ್ಕನ ST ಇದಕ್ಕೊಂದಿಟ್ಟು ರೋಡು, ಕಾಂಕ್ರೀಟ್ ರೋಡ್ ವಗೈರ ಇಂಥದ್ದು ಮಾಡಿದ್ದೇವೆ ಸರ್. ಮತ್ತು ಹೆಚ್ಚಿಂದ ಏನು ಅನುದಾನ ಅಂತೂ ಜಾಸ್ತಿ ಕೊಡೋಲ್ಲ. ಆಮೇಲೆ 2.5 ವರ್ಷ ಏನೋ ಅನುದಾನ ಸರಿ ಬಂತು. ಈಗ 2.5 ವರ್ಷ ಇತ್ತಾಗಿಂದ ಕಾಂಗ್ರೆಸ್ ಬಂದಿ ಅಂತ ಸರ್ ಅನುದಾನ ಕಟ್ ಆಗಿಬಿಟ್ಟು
ಮೊದಲು 1 ಕೋಟಿ ಚಿಲ್ಲರ್ ಬರ್ತಿತ್ತು ಸರ್ ಹ್ಮ್ ಪೂರಾ 5 ಹಳ್ಳಿಗೆ 17 ಮಂದಿ ಸದಸ್ಯರ ನಡುವೆ. ಈಗ ಏನು ಮಾಡಿಬಿಟ್ರು 30 ಲಕ್ಷ ಸ್ವಲ್ಪ ಚಿಲ್ಲರ್ ಮೇಲೆ ಈಟಕ್ಕೆ ಬಂದಿದ್ದು ಸರ್. ಹ್ಮ್ ಹ್ಮ್ ಅಷ್ಟರೊಳಗೆ ಅಭಿವೃದ್ಧಿ ಮಾಡೋದು ಭಾಳ ಕಷ್ಟ ಸರ್. ಸರಿ. ಆಮೇಲೆ ಇನ್ನೊಂದು ಮಾಡ್ತಿ ಸರ್ ಗೌರ್ಮೆಂಟ್ ಏನು ಮಾಡ್ತಿ, ನಮಗೆ ಟೈಮ್ ಇತ್ತು ಹ್ಮ್ ಕೆಲಸ ಮಾಡ್ಕೊಳಕ್ಕೆ. ಈಗ ಮಳೆಗಾಲ ಹತ್ತಿದ ಕೆಲಸ ಆಗೋಲ್ಲ ಸರ್. ಈ ಮೊಹರಂ ಹಾಕೋದು ಅಂತ ಇಟ್ಕೊಟ್ರೆ ನಮ್ಮ ರೋಡಿಗೆ ಅಲ್ಲಿ ಅದನ್ನು ನಾವು ಒಂದು 2.5 ಲಕ್ಷ ರೂಪಾಯಿ ಇಟ್ಕೊಂಡ್ವಿ ಅಂತಂದ್ರೆ ಅದನ್ನೇನು ಮಾಡಿಬಿಟ್ರು ಇವರು ಜನವರಿ 15ನೇ ತಾರೀಕಿನೊಳಗೆ ಇವ್ರು ಏನು ಮಾಡಿಬಿಟ್ರು ಕಾಮಗಾರಿ ವಿಳಂಬ ಅಂತ ಇದ್ದಿದ್ದು ಪೂರ ಆಲ್ ಕರ್ನಾಟಕ ಪಂಚಾಯತಿ ದುಡ್ಡು ವಾಪಸ್ ಪಡೆದ್ಬಿಟ್ರು ಸರ್. ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ. ನಮ್ಗೆ ಮಾರ್ಚ್ 31ರವರೆಗೆ ಇರ್ತದೆ ಸರ್ ಅದು ಟೈಮಿಂಗ್. ಅಲ್ಲಿವರೆಗೆ ಆಗಲಿಕ್ಕೆ ಕೊಡಲಿಲ್ಲ. ಅದಕ್ಕಿಂತ ಮೊದಲು ನಾವು ಮಾಡ್ಬೇಕಂದ್ರೆ ಮಳೆಗಾಲ ನಮಗೆ ಇದು ಮೊಹರಂ ಸಿಗ್ತಾ ಇಲ್ಲ, ಎಲ್ಲ ಕ್ವಾರಿ ನೀರು ತುಂಬಿಟ್ಟಿದ್ವಿ ಸರ್. ಸ್ವಲ್ಪ ಯಾಕೆ ಹಿಂಗಾಗೈತೆ ಅಂತೀರಿ ನೀವು? ಅದು ನಮ್ಗೆ ಯಾಕಾಗೈತೆ ಅಂದ್ರೆ ಈಗ ಪಂಚಾಯತಿ ಕೊಟ್ಟದ್ದು ಅನುದಾನ ಹೊಳ್ಳಿ ಪಡಿಬೇಕಂದ್ರೆ ಗೌರ್ಮೆಂಟ್ಗೆ ಏನೋ ಒಂದು ನೆವ ಆತೋ ಏನೋ ಗೊತ್ತಿಲ್ಲ, ದುಡ್ಡು ವಾಪಸ್ ಪಡಿಲಿಕ್ಕೆ ಅವ್ರಿಗೆ ಅದರ ಅವಶ್ಯಕತೆ ಬಿತ್ತು. ಏನು ಗ್ಯಾರಂಟಿಗೆ ಆಗಿರ್ಬೋದು, ಗ್ಯಾರಂಟಿಗಾಗಿ ಏನಾದ್ರು ಕೊಟ್ಟಿರ್ಬೋದು. ಈಗ ಹಂಗಾಗಿ ಒಂದು ಉದಾಹರಣೆ, ಈಗ SC/ST ದುಡ್ಡು ಮೀಸಲು ಅಂತ ಇರ್ತದೆ ಸರ್. ಅದು ನಮಗಾಗೆ ಬಳಕೆ ಆಗ್ಬೇಕು ಹೊರತಾಗಿ ಇನ್ನೊಂದು ಕಾರಣಕ್ಕೆ ಉಪಯೋಗ ಆಗಬಾರ್ದು ಅಂತ ನಮ್ಮದು ಕೋಟಿಗಟ್ಟಲೆ ದುಡ್ಡನ್ನು ಇವರು ತೆಗೆದುಬಿಟ್ರು, ಬಳಕೆ ಮಾಡಿಬಿಟ್ರು. ಸರಿ, ಅದು ಆಗಬಾರ್ದು, ಅದು ತಪ್ಪು. ತಾವು ಅಧಿಕಾರದಲ್ಲಿ ಬಂದಾಗಿಂದ ಇಲ್ಲಿವರೆಗೆ ನಿಮ್ಮ ವಿಶೇಷವಾಗಿ ದುಂದೂರಕ್ಕೆ ಹಾಂ ಸರ್, ಶಿಶುವಿನಹಳ್ಳಿ ದುಂದೂರಕ್ಕೆ ಯಾವ ಅಭಿವೃದ್ಧಿಯನ್ನು ತರೋದ್ರಲ್ಲಿ ಆಶ್ರಯ ಮನೆಗಳನ್ನಾಗಿರ್ಲಿ, ಆಶ್ರಯ ಮನೆಗಳನ್ನು ನಾವು ಪಂಚಾಯತಿ ತರಫಿನ ತಂದಿವಿ ಸರ್. ಒಂದು 2 ಪೀರಿಯಡ್ ಸರ್. ನಾವು ಇದು 2 ಟೈಮ್ ಬರೋದ 2 ಟೈಮ್ ಬಂದವು. 1ನೇ ಟೈಮು ನಮ್ಮೂರು ಅಂದರೆ ಮೆಂಬರ್ ಮೇಲೆ ಹಂಚಿಕೆ ಆಗ್ತಾವ್ರಿ ಪ್ಲಾಟ್. ಹೌದು. ಈಗ ಒಂದು 35 ಪ್ಲಾಟ್ ಬಂದು ಅಂದ್ರೆ 17 ಜನ ಮೆಂಬರ್, 2 ಪ್ಲಾಟ್ ಒಬ್ಬರಿಗೆ ಬಂದು ಅಂದ್ರೆ ಇದು ನಮ್ಮೂರು ಒಂದೇ ಮೆಂಬರ್ಸ್ ಅಂತೇಳಿ ಒಂದು ಉಳಿದ ಪ್ಲಾಟು ನನಗೆ ಕೊಡ್ತಾರೆ. ಉಳಿದವ್ರು 2 ತೊಗೊಂಡ್ರೆ ನಂಗೆ 3 ಕೊಟ್ಟಿರ್ತಾರೆ. ಆಮೇಲೆ 4 ಇದು ಅಂಬೇಡ್ಕರ್ ಯೋಜನೆ ಒಳಗೆ ಒಂದು ಬಂದಿದ್ದು, ಒಮ್ಮೆ 4 ಹಾಕಿದ್ವಿ. ಈಗ ನೆಕ್ಸ್ಟ್ 4 ಹಾಕಿದ್ದೀವಿ. ಇವ 8 ಪ್ಲಾಟ್ ನನ್ನ ಟೈಮ್ನಾಗ ಹಾಕಿದ್ವಿ. ಅವ್ರು ಇನ್ನಿಬ್ರು ಕಟ್ಕೊಳ್ತಾ ಇಲ್ಲ. ಇಬ್ಬರು ಏನ್ ಕನ್ಸು ಇಟ್ಕೊಂಡ್ ಬಂದಿದ್ರಿ? ಏನೋ ನಮ್ಮೂರನ್ನ ಅಭಿವೃದ್ಧಿ ಪಡಿಸ್ಬೇಕು. ಈಗ ಆ ಕನ್ಸು ನನಸಾಯ್ತಾ ಅಥವಾ ನುಚ್ಚು ನೂರ? ಅದು ಕನಸು ನನಸು ಪೂರ್ತಿ ಆಗಲಿಲ್ಲ ಸರ್. ಇದ್ದಿದ್ದೆ ಅದಕ್ಕಂದ್ರೆ ಆಗಿಲ್ಲ. ಅದಕ್ಕೆ ದುಡ್ಡಿನ ಕೊರತೆ, ಅನುದಾನದ ಕೊರತೆ. ಸರಿ. ಹೀಗಾಗಿ ಅದನ್ನು ಪೂರೈಸಲಿಕ್ಕೆ ಇನ್ನೂ ಬಾಕಿ ಇದೆ. ಮುಂದಿನ ಬರುವಂಥ ಪೀರಿಯಡ್ನವರು ಮಾಡಲಿ ಅನ್ನುವಂಥದ್ದು ಒಂದು ನಮ್ಮದು. ಅವ್ರಿಗೆ ನಾವು ಸಪೋರ್ಟ್ ಹಾಕಿವಿ. ಮತ್ತೆ ನಿಮ್ಗೆ ತಾಲೂಕ್ ಪಂಚಾಯತಿಗೆ ನಿಲ್ಲಿಸ್ಬೇಕಂತೇಳಿ ಜನ ಮಾತಾಡ್ತಾರಲ್ರಿ, ಹೌದಾ? ಆಗೋಲ್ಲ ಸರ್. ನಾವು ಯಾರನ್ನಾರು ಬೇರೆದವ್ರನ್ನ ಬೇಕಾದ್ರೆ ಚುನಾಯಿತ ಮಾಡಿ ಅವ್ರನ್ನ ಅಲ್ಲ, ಅಂದ್ರೆ ವಯಸ್ಸಾಗಿದಾವೆ ಸರ್. ನಮಗಿನ್ನು ಮುಂದೆ ಅಷ್ಟು ಶಕ್ತಿ ಇಲ್ಲ ನಾವು ಅಡ್ಡಾಡಿ ಮಾಡುವಷ್ಟು ನಮ್ಮಲ್ಲಿ. ಏನ್ರಿ 90 ವರ್ಷ ಆದ್ರೂ ರಾಜಕಾರಣ ಬಿಡಂಗಿಲ್ಲ ಮಾಡ್ತಾರೆ ಸರ್. ಅವ್ರು ಮಾಡ್ತಾರೆ, ಅವರು ಆರಾಮ್ ಖುಷಿಯಾದಾಗ ಇರ್ತಾರೆ. ಅವ್ರೇನು ಎಲ್ಲ ಕುಂತಲೇನ ಅವ್ರ ಕೆಲಸ. ನಮ್ಮಂಗ ಅಡ್ಡಾಡಿ ಕೆಲಸ ಮಾಡೋಲ್ಲ. ಅವ್ರು 90 ವರ್ಷ ಆದ್ರೂ ಕಳೀತಾರ, 100 ವರ್ಷ ಆದ್ರೂ ಕಳೀತಾರೆ ಸರ್. ಅವು ನಮಗಾಗಲ್ಲ ಸರ್. ಹಳ್ಳಿ ಇದ್ರೊಳಗೆ ಸ್ವಲ್ಪ ಇದು ಅನ್ನಿಸ್ತದೆ ಮಾಡಲಿಕ್ಕೆ. ಏನೇನು ಯೋಜನೆಗಳನ್ನ ಇಟ್ಕೊಂಡ್ ಬಂದಿದ್ರಿ? ಯಾವ್ಯಾವ ಪಾಸ್ ಮಾಡ್ಕೊಂಡ್ರಿ ನಿಮ್ಮ ಗ್ರಾಮಕ್ಕೆ? ಟ್ಯಾಕ್ಸ್ ವಿಷಯದಲ್ಲಿ ನಿಧಿ ಒಂದರಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ? ನಿಧಿ ಒಂದರಲ್ಲಿ ಏನಾಗೋ ಸ್ವಲ್ಪ ಕೆಲಸ ನಮ್ಮಲ್ಲಿ ಕೆನಾಲ್ ಹೂಳೆತ್ತು ಬಂದವ್ರೆ. ಬಿಟ್ಟರೆ ಕೆನಾಲದ್ದು ಹೂಳೆತ್ತಿ, ಆಮೇಲೆ ಕಸಗಂಟೆ ನಿರ್ವಹಣೆ, ಕುಡಿಯುವ ನೀರಿನ ಯೋಜನೆ ಇವನ್ನೆಲ್ಲ ಮಾಡ್ಕೊಂಡಿವ್ರ ಟೈಮಲ್ಲಿ. ಕೆಲವೊಂದು ಲ್ಯಾಬ್ಸು ಆದವು ಸರ್. ಒಂದು 7-8 ಲಕ್ಷ ರೂಪಾಯಿ ಲ್ಯಾಬ್ಸ್ ಆದವು. ಅದಕ್ಕೆ ಏನರಪ್ಪ ಅಂದ್ರೆ ಒಂದು 2 ಟೈಮ್ 4-4 ಲಕ್ಷ ರೂಪಾಯಿ ನಾವು ಕೆರೆ ಒಂಡಿದ ಮಣ್ಣು ಜರಿದು ಹಿತ್ಲಕ್ಕೆ ಬರ್ತದೆ ಸರ್ ಆ ಓಣಿಯಾಗ. ಅದನ್ನು ನಾವು ತಡೆಗೋಡೆ ನಿರ್ಮಾಣ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದು ಇವಾಗ ಮಾಡೋದು, ನಾಳೆ ಮಾಡೋದು, ಅದ ಮಳೆಗಾಲ ಒಂದು ಜಾಸ್ತಿ ಆದವ್ರು ಸರ್. ಅದು ಟೈಮ್ ಸಿಗಲಿಲ್ಲ ಮಳೆಗಾಲದಾಗ. ಮಾಡ್ಬೇಕನ್ನೋ ಮಟ್ಟ ಇವರು ಚುನಾವಣಾ ಆಯೋಗದವ್ರು ಕೋಡ್ ಆಫ್ ಕಾಂಟ್ಯಾಕ್ಟ್ ಲಾಗು ಮಾಡಿ ಅದು ಅಲ್ಲಿಗೆ ಇದಾಗಿಬಿಡ್ತದೆ. ಮುಂದೆ ಬರೋಲ್ಲ ಸರ್ ಮಾಡಕ್ಕೆ. ಮೊದಲೇನೇ ಸರ ಒಮ್ಮೆ ಕಾಮಗಾರಿ ದುಡ್ಡು ಶಾಂಕ್ಷನ್ ಆಗಿದ್ದನ್ನು 3 ವರ್ಷ ಬಳಕೆ ಮಾಡ್ಬೋದಿತ್ತು. ಈಗ ಆಗಲ್ಲ ಸರ್. ಈ ವರ್ಷ ಆಗಿದ್ದನ್ನು ಈ ವರ್ಷ ಬಳಕೆ ಮಾಡ್ಕೋಬೇಕು ನಾವು ಮಾರ್ಚ್ 31ರೊಳಗೆ. ಇಲ್ಲಾಂದ್ರೆ ಒಳ್ಳೆ ಗೌರ್ಮೆಂಟ್ಗೆ ವಾಪಸ್ ಹೋಗಿಬಿಡ್ತದೆ ಸರ್. ಸರಿ. ಈಗ 2 ಟೈಮ್ ಹೋದು ಸರ್ ನಮ್ದು 8 ಲಕ್ಷ ರೂಪಾಯಿ. ಬಿಟ್ಟರೆ 2.5 ಲಕ್ಷ ರೂಪಾಯಿ ಅದ ಹೇಳಿದ್ದಿಲ್ಲ ಸರ್ ಕಾಮಗಾರಿ ವಿಳಂಬ ಅಂತೇಳಿ ರೋಡಿಂದ ಮೊಹರಂ ಹಾಕಿಸ್ಬೇಕಂತ ಇಟ್ಕೊಂಡಿದ್ದು ಅದನ್ನು ತಕ್ಕೊಟ್ರು ಸರ್. ವಾಪಸ್ ಹೋಗಿಬಿಡ್ತು ಸರ್. ಈಗ ತಾವು ಅಧಿಕಾರದಲ್ಲಿ ಬಂದಾಗಿಂದ ಈಗ ಅಧಿಕಾರಕ್ಕೆ ಮುಕ್ತಾಯವಾಗಿ ಬಂದಿದೆ. ನೋಡಲ್ ಅಧಿಕಾರಿ ಅವ್ರನ್ನ ನೇಮಕ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಪಂಚಾಯತ್ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟ ಹೇಳ್ತಾ ಇದೆ ನಮ್ಮನ್ನ ಇನ್ನೊಂದು 6 ತಿಂಗಳ ಮುಂದೆ ದೂಡ್ರಿ ಅನ್ನೋಂಥ ವಿಷಯ ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಮುಂದೆ ದೂಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಮುಂದೆ ದೂಡ್ಬೇಕು ಸರ್. ಯಾಕೆ ಅಂದ್ರೆ ಈ ಕೆಲವೊಂದು ಕಾಮಗಾರಿ ವಿಳಂಬ ಆಗಿದ್ದಕ್ಕೆ ಮಾಡ್ಬೇಕಲ್ಲಪ್ಪ, ಅವನು ಮಾಡಿ ನಾವು ಸರಿಬೇಕು ಅನ್ನುವಂಥ ಉದ್ದೇಶ. ಮುಂದೆ ಅದು ನಾವು ಬಿಟ್ಟು ಹೋದ್ವಿ ಅಂದ್ರೆ ಅದು ಲ್ಯಾಪ್ಸು ಆಗ್ಬೋದು.
ಆ ಮುಂದೆ ಬಂದವ್ರು ಮಾಡ್ದೇನೂ ಇರ್ಬೋದು. ಹಾಗೆ ಹಿಂದಿನ ಪರಿಣಾಗ ಒಂದು 2.5 ಲಕ್ಷ ರೂಪಾಯಿ ಕೆರೆ ತಂತಿ ಬೇಲಿ ನಿರ್ವಹಣೆಗೆ ಗೌರ್ಮೆಂಟ್ದಿಂದ ಅನುದಾನ ಆಗಿತ್ತು. ಅದನ್ನು ಸ್ವಲ್ಪ ಲೇಟಾಗಿ ವಿಳಂಬ ಆಗಿದ್ದಕ್ಕೆ ಅದು ದುಡ್ಡು ಬಳಕೆ ಮಾಡ್ಕೊಳಕ್ಕೆ ಆಗಲಿಲ್ಲ. ಅಲ್ಲಿವರೆಗೆ ಪರೇಡ್ ಅವ್ರದ್ದು ಮುಗಿದು ಬಿಡ್ತಾರೆ. ನಮ್ಮ ಪರಿಣಾಗ ಅದನ್ನು ಬಳಕೆ ಮಾಡ್ಕೊಳಕ್ಕೆ ಅಸಾಧ್ಯ ಅಂತ ಹೇಳಿದ್ರು. ಅಲ್ಲಿಗೆ ಬಿಟ್ಬಿಟ್ಟು ಸರ್. ಸರಿ, ಒಂದು ವೇಳೆ ಈ ಆಡಳಿತ ಕಂಟಿನ್ಯೂ ಮುಂದಾದರೆ, ಈಗ ನೀವೇನು ಕೇಳ್ತಾ ಇದ್ರಲ್ಲ, ಹ್ಞೂ ರೀ, ಒಂದು 6 ತಿಂಗಳ ಅವಕಾಶ ನಿಮಗೆ ಕೊಟ್ಟರೆ ಯಾವ ರೀತಿ ಉಳಿದಂಥ ಅಭಿವೃದ್ಧಿಗೆ ತಾವು ಪಾತ್ರ ವಹಿಸಬಹುದು? ಯಾವ ರೀತಿ ಅಂದರೆ ಈಗ ಯಾವ ಕಾಮಗಾರಿ ನಮ್ಮ ಬಾಕಿ ಉಳ್ದಾವ ಸರ, ಅವನು ಪೂರೈಸಿ ನಾವು ಇದನ್ನು ಮಾಡ್ಕೋಬೇಕಂತ ನಮ್ಮದು ಪರೇಡಿಂದ ಅಂತ್ಯ ಇದನ್ನು ಮಾಡ್ಕೋಬೇಕು. ಅಷ್ಟರೊಳಗನ ಅವ್ನು ಲ್ಯಾಪ್ಸ್ ಮಾಡಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶ. ಮುಂದೆ ಅಭಿವೃದ್ಧಿ ಬಗ್ಗೆ 6 ತಿಂಗಳು ನಮಗೆ ಅವಕಾಶ ಸಿಕ್ಕರೆ. ಮತ್ತು ಈಗ ಪಂಚಾಯತಿ ಒಳಗೆ ನಾವೀಗ ಆಲ್ರೆಡಿ 15 ಹಣಕಾಸಿಂದು ಈ ಕ್ರಿಯಾ ಯೋಜನೆ ಮಾಡ್ಕೊಂಡಿದ್ದೀವಿ ಸರ್. ಅದು ಹಣ ಇನ್ನೂ ಬಳಕೆ ಆಗಿಲ್ಲ. ಅದನ್ನು ಮತ್ತು ನಮ್ಗೆ ಟೈಮ್ ಸಿಕ್ಕರೆ ಅದನ್ನು ಬಳಕೆ ಮಾಡ್ಕೊಂಡು ಅವು ಕೆಲಸ ಕಾರ್ಯಗಳನ್ನು ಪೂರೈಸ್ತೇವೆ. ಸರಿ, ಮುಂಬರ್ತಾ ಇರುವಂಥ TP-JDP ಚುನಾವಣೆ ಬಗ್ಗೆ ಯಾವ ರೀತಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿನ ಗೆಲ್ಲಿಸ್ಬೇಕಂತೇಳಿ ಯೋಚನೆ ಇಟ್ಕೊಂಡ್ರು? ಗೆಲ್ಲಿಸ್ಬೇಕು ಅನ್ನೋದು ಐತೆ ಸರ್. ಯಾಕಂದ್ರೆ ಅವರು ವರ್ಕ ಬೇರೆ, ಈಗ ನಡೀತಾ ಇರೋದ ಬೇರೆ. ನಿಮ್ಮ ಪ್ರಕಾರ ನಿಮ್ಮ ಗ್ರಾಮದಲ್ಲಿ ಯಾರಿದ್ದಾರೆ ಅಂತ ಸಮರ್ಥವಾಗಿ ನಮ್ಮಲ್ಲಿ ನಿಲ್ಲಲಿಕ್ಕೆ ಸರ ಒಬ್ರಿದ್ದಾರೆ, ರಾಜೇಗೌಡರು M ಪಾಟೀಲ್ ಅಂತೇಳಿ. ಇದೇ ಊರವರು? ಇದೇ ಊರು. BJP ಅವ್ರು ರಾಜೇಗೌಡರಲ್ಲ, ಆ್ಯಕ್ಚುಲಿ ವಿರೂಪಾಕ್ಷ ಗೌಡರು M ಪಾಟೀಲ್ ಅಂತೇಳಿ. ವಿರೂಪಾಕ್ಷ ಗೌಡರು BJP ನಮ್ಮ ಊರಿಂದ ಕಾರ್ಯಕರ್ತರೇ ಅವರು. ಕಾರ್ಯಕರ್ತರು? ಹೌದು ಸರ್. ಸಮರ್ಥವಾಗಿದ್ದಾರೆ ಸರ್? ಸಮರ್ಥವಾಗಿ ಇದ್ದಾರೆ ಸರ್. ಮುಂದಿನ ಸ್ಪರ್ಧೆ ಮಾಡ್ಬೋದು ಸರ್. ಅವರು ನಾವು ಅವ್ರಿಗೆ ಒತ್ತಡ ಹಾಕಕತ್ತಿದ್ದೇವೆ, ನಿಯಮ ಕೊಡ್ರಿ ಅಂತ ಹೇಳಿ. ತಾಲೂಕ್ ಪಂಚಾಯತ್? ಹೌದು ಸರ್. ಇವ್ರು ತಮ್ಮಾರ ಆಗುತ್ತೆ. ಇವ್ರ ತಮ್ಮಾರ? ಇದು ಮಗ. ಇವ್ರ ಮಗ? ಇವ್ರಿಗೆ ಮಗ. ಮುಂದೆ ತಾಲೂಕ್ ಪಂಚಾಯತ್ ಇವ್ರ ಮಗನಿಂದ ನಿಂತ್ರೆ ಏನು ಅಪೇಕ್ಷೆ ಇದೆ? ಈಗ ಅವ್ರು ನಿಂತ್ರೆ ಏನು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರ ಕೈಲಿ ನಾವು ತಗೋಬಹುದು ಅನ್ನುವಂಥದ್ದು ಎಲ್ಲ ಹಳ್ಳಿಯೊಳಗೆ ಪರಿಚಯ ಇದ್ದಾರೆ. ಏನಾರು ಮಾಡಿ ST ರಿಸರ್ವ್ ಆಗಿ ಬಂದರೆ ಹಾಂ ಸರ್, ನಿಮಗೆ ಮನ ಒಲಿಸಿದ್ರೆ? ನನಗೆ ಮನ ಒಲಿಸಿದ್ರೆ ಅದನ್ನು ನಾನು ಮಾಡೋಲ್ಲ ಸರ್. ನಮ್ಮ ಮನೆಯಲ್ಲಿ ನಮ್ಮ ತಮ್ಮನ ಮಕ್ಕಳು ಇದ್ದಾರೆ, ಅವ್ರಿಗೆ ನಾನು ನೀವು ಮಾಡ್ರಪ್ಪ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳ್ಬೋದು ಸರ್. ಒಟ್ಟೆ ನಿಮಗೆ ಅಂತ್ಯ? ಈಗ ಅಂತ್ಯ ಸರ್, ನಾವೇನು ಮಾಡೋಕ್ಕೆ ಆಗೋಲ್ಲ, ನಮ್ಗೆ ಈಗೋಲ್ಲ. ಸ್ಪಷ್ಟವಾಗಿ ಚುನಾವಣೆ ಬೇಡ ಸರ್, ನಮಗೇನು ಇದು ನಿಮ್ಮದು ಸ್ಪಷ್ಟವಾದಂಥ ನಿಲುವು? ಹೌದು ಸರ್. ಓಕೆ, ಥ್ಯಾಂಕ್ ಯು. ಇನ್ನೊಬ್ಬರಿಗೆ ನಾವು ಅವ್ರಿಗೆ ಸಾಥ್ ಕೊಟ್ಟು ಅವ್ರ ಜೊತೆನ ನಾವು ನಿಂತು ಕೆಲಸ ಕಾರ್ಯಗಳನ್ನು ಮಾಡ್ಕೊತೀವಿ ಸರ್. ನಾವು ಹೊರಗೆ ಹೋದ ಮಟ್ಟಕ್ಕೆ ನಾವು ದೂರ ಆಗೋಲ್ಲ. ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಊರನ್ನು ಇನ್ನೊಟ್ಟು ಮುಂದೆ ಒಯ್ಯಲಿಕ್ಕೆ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಇಂಥದ್ದು ಮಾಡ್ರಪ್ಪ, ಇಂಥದ್ದು ಮಾಡ್ರಿ ಅಂತ. ಮತ್ತು ಅವ್ರ ಜೊತೆ ನಾವು ಪಂಚಾಯತಿಗೆ ಒಗ್ಗೂಡಿ ಹೋಗಿ ಏನು ಕಾಮಗಾರಿ ಬೇಕು ಅವ್ರನ್ನ ಬೇಡಿ ತಂದು ಮಾಡಿಸ್ಕೊಳ್ಳೋ ಲೆಕ್ಕಕ್ಕೆ ನಮ್ಮ. ಮುಂದಿನ ಗ್ರಾಮ ಪಂಚಾಯತಿಗೆ ಈಗಿನಿಂದ ಯಾರನ್ನ ತಾವು ಸೂಚನೆ ಮಾಡ್ತಾ ಇದ್ರಿ? ಅದಿನ್ನೂ ಇದು ಕೆಟಗರಿ ಬಂದಿಲ್ಲ. ಅಲ್ಲ, ಕೆಟಗರಿ ಒಂದು ವೇಳೆ ಬರೋದಕ್ಕಿಂತ ಮುಂಚಿತವಾಗಿ? ಬರೋದಕ್ಕಿಂತ ಮುಂಚಿತವಾಗಿ ಇದು ಏನು ನಮ್ಮ ಗೌಡ್ರ ಮನೆ ಅಂದಿವಲ್ರಿ, ಒಂದು 5 ಮಂದಿ ತಂದಲ್ಲಿ ಯಾವ ಕ್ಯಾಂಡಿಡೇಟ್ ನಾನು ನಿಲ್ತೇನೆ ಇದಕ್ಕಂದ್ರೆ ಅವ್ರನ್ನ ಇಂಥವ್ರು ಅಂತ ಏನಿಲ್ಲ ಬಿಟ್ರೆ. ಈಗ ಇದು ಏನೋ ಮುಸಲ್ಮಾನರು ಅಂದರೆ ಈ ಕಡೆ ಸರ್. ಅದು ಇದರೊಳಗೆ ಯಾರೊಬ್ಬರು ಮತ್ತು ಅದು ಅಲ್ಪಸಂಖ್ಯಾತೊಳಗೆ ಬಂದರೆ ಇಲ್ಲಿವರೆಗೆ ಮಮಣಸ್ ಬಂದಿಲ್ಲ ಸರ್. ನಮ್ಮಲ್ಲಿ ಸೀಟ್ ಬಂದಿಲ್ಲ. ಏನೋ ಹೇಳಕ್ಕೆ ಬರೋಲ್ಲ, ಬಂದರೂ ಬರ್ಬೋದಂತ. SC ಬಂದ ಸರ್. ಅವರಲ್ಲಿ ಸಮರ್ಥ ನಾಯಕರು ಇದ್ದಾರೆ ಸರ್? ಇದ್ದಾರೆ ಸರ್. ಒಬ್ಬರಿದ್ದಾರೆ, ಒಂದು ಹುಡುಗ ಇದ್ದಾನೆ, ಮಾಡ್ತಾನೋ ಭರೋಸೆನೇ ಇದೆ ನಮಗೆ. ಅವನು ನಿಲ್ಲಿಸ್ಬೇಕಂತ ನಮ್ಮ ಅಭಿಪ್ರಾಯ ಎಲ್ಲರೂ. ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ತಮ್ಮ ವಾರ್ಡಿನ ಮತದಾರರಿಗೆ ಮತ್ತು ಹೈಕಮಾಂಡಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ ಸರ್. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಓಲೇಕರ್ ಅವರೇ. ಎಷ್ಟೊತ್ತವರೆಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ. ಜೈ ಹಿಂದ್.